ವಿನಾಕಾರಣವಾಗಿ ಅವರು ಶಿಕ್ಷೆಯನ್ನು ಅನುಭವಿಸಬಾರದು. ಹೋದಂತಹ ಧರ್ಮ ದೇವತೆಗಳಿಂದ ಯಾವುದೇ ಒಂದು ರೀತಿಯ ಅನಾಹುತಗಳಾಗಬಾರದು. ಹಾಗಾಯಿತು ಅಂತ ಆದ್ರೆ ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದೆ ಸ್ವಾಮಿ. ಅವರಿಗಿಂತಲೂ ಹೆಚ್ಚಿನ ಹೊಣೆಗಾರಿಕೆಯಲ್ಲಿ ಧರ್ಮಶೋಧನೆಗೆ ನಾನು ಮುಂದರಿಟ್ಟಿದ್ದೇನೆ, ಕಳುಹಿಸಿಕೊಡುವಿರಾ? ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕನಿ, ನಿನಗೆ ಕೈಲಾಸದಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಥಾನ ಉಂಟು. ನಿನ್ನನ್ನು ಕಳುಹಿಸಿಕೊಡಬೇಕು ಅನ್ನುವ ಸಂಕಲ್ಪ ನಾನು ಮಾಡಿರಲಿಲ್ಲ. ಹೋಗಬೇಕೆನ್ನುವಂತಹ ಉತ್ಸಾಹವಿದೆ. ನಿನ್ನ ಉತ್ಸಾಹಕ್ಕೆ ಭಂಗವನ್ನು ಉಂಟು ಮಾಡುವುದಿಲ್ಲ. ಸರಿ, ನೀನು ತೆರಳಯ್ಯ, ಮನುಷ್ಯರನ್ನು ಪರೀಕ್ಷೆ ಮಾಡುವುದು. ಆದ್ರೆ ಯಾರಿಗೆ ದೇವರ ಮೇಲೆ ಭಕ್ತಿ, ಗುರು ಹಿರಿಯರ ಸೇವೆಯಲ್ಲಿ ಆಸಕ್ತಿ, ಧರ್ಮದಲ್ಲಿ ನಿಷ್ಠೆ, ಸತ್ಯದಲ್ಲಿ ನಂಬಿಕೆ ಬೇಡಿ ಬಂದವನಿಗೆ ಇಲ್ಲ ಅನ್ನದೇ ಆರ್ತರನ್ನು ಆಧರಿಸುವಂತಹ ಸನ್ನಡತೆಯನ್ನು ಮೈಗೂಡಿಸಿಕೊಂಡ ಸಲ್ಲಕ್ಷಣವಂತರನ್ನು ಪರೀಕ್ಷೆಗೆ ಒಡ್ಡಿದಾಗ ನಿನ್ನ ಪರೀಕ್ಷೆಯಲ್ಲಿ ಅವ ಬೇರ್ಗಡೆ ಹೊಂದಿದರೆ ಅವನೇ ಸತ್ಯ ಧರ್ಮ ಸಂಸ್ಕೃತಿಯನ್ನು ಬೆಳಗಿಸಬಲ್ಲಂತಹ ಧರ್ಮಾಧಿಕಾರಿಯನ್ನಾಗಿ ನಿಯೋಜಿಸುವುದಕ್ಕೂ ಸಾಧ್ಯವಾಗುತ್ತದೆ. ಒಳ್ಳೆಯದು. ಈ ನಿಟ್ಟಿನಲ್ಲಿ ಅದಾದಿನಿಗೆ ಹೊರಡುತ್ತೇನೆ. ಯಾವಾಗ ಕಳುಹಿಸಿಕೊಡ್ತೀರಿ ಅಂತ ಕಾಯ್ತಾ ಇದ್ದೇನೆ. ನಿನಗೆ ಉತ್ಸಾಹ ಉಂಟು, ಆದ್ರೆ ಹೇಗೆ ಹೋಗಬೇಕು ಅಂತ ಆಲೋಚನೆ ಮಾಡಿ. ಹೇಗೆ ಈ ದಿವ್ಯಾಕಾರವನ್ನು ಕಾಣುವಂತಹ ಚೈತನ್ಯ ವರ್ತಮಾನ ಕಾಲದ ಮನುಷ್ಯರಿಗುಂಟೇನು? ಅಲ್ಲಿಗೆ ಹೋಗುವಾಗ ಇದೆಲ್ಲ ಅಗತ್ಯವಿಲ್ಲವೇ? ಮಾರುವೇಷದಿಂದ ಹೋಗು. ಮುಂದೊಂದು ದಿವಸ ಧರ್ಮ ದೇವತೆಗಳಿಗೆ ನಿನ್ನನ್ನು ಸದ್ದಿಸಿದ್ರು ಅವರಿಗೆ ಪರಿಚಯ ಸಿಕ್ಕುವುದು ಬೇಡ. ಅಪರೂಪಕ್ಕೊಮ್ಮೆ ಆದ್ರೂ ನಿಜ ರೂಪದಿಂದ ಕಾಣಿಸಿಕೊಳ್ಳಬಹುದೇ? ಅಪರೂಪಕ್ಕೆ ಕಾಣಿಸಿಕೊಳ್ಳಲೇಬೇಕು ಅಂತ ಆದ್ರೆ ಆ ಸ್ವಾತಂತ್ರ್ಯವನ್ನು ನಿನಗೆ ಇದ್ದಿದೆ. ಒಳ್ಳೆಯದು. ಆದ್ರೆ ಹೋಗುವ ಪೂರ್ವದಲ್ಲಿ ಒಂದು ಭಿನ್ನಹ ಸ್ವಾಮಿ. ಏನಪ್ಪ? ಭೂಲೋಕ ಭೂ ಕೈಲಾಸವಾಗಬೇಕೆನ್ನುವಂತಹ ಸಂಕಲ್ಪ. ನಾವೆಲ್ಲರೂ ಕೂಡ ಧರ್ಮ ಶೋಧನೆಯನ್ನು ಮಾಡುತ್ತೇವೆ. ಆದ್ರೆ ಧರ್ಮ ಕ್ಷೇತ್ರವೊಂದು ಸಿಕ್ಕಿತು ಅಂತಾದ್ರೆ ಆ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಬೇಕು ಎನ್ನುವ ಹಾಗೆ ನಾವು ಸಂಕಲ್ಪಿಸಿದವಂತಾದ್ರೆ ಇಳಿದು ಬರುವೆಯಾ ಸ್ವಾಮಿ? ನಿಮ್ಮ ಶ್ರಮ ಕಾಣಬೇಕು. ಆಮೇಲೆ ಏನಿದ್ರು ನೀವು ಒಕ್ಕೊರಲಿನಿಂದ ಪ್ರಾರ್ಥಿಸಿದಾಗ ಮಗು ಅತ್ತಾಗ ತಾಯಿ ಹೇಗೆ ಹಾಲು ಕೊಡುವುದಕ್ಕೆ ಮುಂದಾಗುತ್ತಾಳೆ ಅದೇ ರೀತಿಯಲ್ಲಿ ಕೈಲಾಸವನ್ನು ಬಿಡುತ್ತೇನೆ, ಭೂಲೋಕವನ್ನು ಸೇರ್ತೇನೆ. ಆ ಧರ್ಮದ ಸ್ಥಳದಲ್ಲಿ ನಾನು ನೆಲೆಯಾದಿ. ಧನ್ಯೋ ಸಂಭ್ರಮ ಧರ್ಮವು ನೆಲದಿ ಬೆಳಗುವ